ಪ್ರೈಮರಿ ಸಂಘಟನಾ ಕಾರ್ಯದರ್ಶಿ ಅಂತ ಇಲ್ಲೇ ನಮ್ಮ ನಾಗನಗೌಡ ಇದ್ದಾನೆ, ಅವನು ಸಹ ಕಾರ್ಯದರ್ಶಿ. ಪ್ರಶ್ನೆ ಈಗ ನಮ್ಮನ್ನು ಲೆಟರ್ ಕರೆದಿದ್ದು ನಿರ್ಣಯ ಮಾಡಿದ್ದೇವೆ. ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ PST CNR ತಿದ್ದುಪಡಿಗೆ ಯಾವ ಒಳ್ಳೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅವ್ರ ಹೋರಾಟಕ್ಕೆ ಸಿದ್ಧರಾದ್ರೂ ಕೂಡ ಇಡೀ ರಾಜ್ಯ ಸರ್ಕಾರಿ ನೌಕರರ ಸಂಘ ಆ ಹೋರಾಟಕ್ಕೆ ತನುಮನದ ಸಹಕಾರವನ್ನು ಕೊಡುತ್ತೆ ಅನ್ನುವಂತ ನಿರ್ಣಯವನ್ನು ಮಾಡಿದ್ದೇವೆ. ಅದ್ರ ಜೊತೆ ಬಹಳ ಜನ ನಮ್ ಗೆದ್ದವರಿದ್ರು, ಹಣ ಇದಾದ್ರೆ ಸಾಕಾಗಲ್ಲ, ಅವರು ಮತ್ತೆ ನೀವು ಒಟ್ಟಿಗೆ ಜಂಟಿ ಸಭೆ ಕರೀರಿ ಇದ್ರು. ಅದು ನಿರ್ಣಯದಲ್ಲಿ ನಾವು ತಿಳಿಸಿದ್ದೇವೆ. ನಿಮ್ಮ ನಾಗೇಶ್ ರಾಜ್ಯಾಧ್ಯಕ್ಷರಿದ್ದಾರೆ, ಆ ಪ್ರೊಸೀಡಿಂಗ್ ನಿರ್ಣಯಕ್ಕೆ ಅನುಮೋದನೆಯನ್ನ ಮಾಡಿದ್ದಾರೆ, ಅವರು ಸೈನ್ ಹಾಕಿದ್ದಾರೆ. ಹಾಗಾಗಿ ಆ ನಿರ್ಣಯ ಆದ್ಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು ಡೇಟ್ ಅನ್ನು ಕೊಡಬೇಕು ಅಂತ ಹೇಳಿ ಅವ್ರಿಗೆ ನಾನು ಲೆಟರ್ ಅನ್ನ ಕೊಟ್ಟಿದ್ದೇನೆ, ವಾಟ್ಸ್ಆಪ್ ನಲ್ಲಿ ಕಳಿಸಿದ್ದೇನೆ. ಈಗ 5 ದಿವಸಗಳ ಹಿಂದೆ ಫೋನ್ ನಲ್ಲಿ ಕೂಡ ಮಾತನಾಡಿದ್ದೇನೆ. ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ನಿಮ್ಮ ಪದಾಧಿಕಾರಿಗಳು, ಸರ್ಕಾರಿ ನೌಕರ ಸಂಘದ ಚುನಾಯಿತ ಪದಾಧಿಕಾರಿಗಳು ಒಟ್ಟಿಗೆ ಸಭೆ ಸೇರಿ PhD ವಿಚಾರಕ್ಕೆ ಒಂದು ನಿರ್ಣಯ ಮಾಡಬೇಕು, ಸಭಾ ನಿರ್ಣಯದಂತೆ ದಿನಾಂಕವನ್ನು ಕೊಡಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ದೇನೆ, ಪತ್ರ ಬರೆದಿದ್ದೇನೆ. ನೀವು ನೋಡಿದ್ದೀರಾ ತಾನೇ? ಅವ್ರು ಹೇಳಿದ್ರು, ಇಲ್ಲ ನಮ್ಮ ಪದಾಧಿಕಾರಿಗಳು ಸುರೇಶ್ ಅಣ್ಣ ಅವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿದ್ಮೇಲೆ ನಿಮಗೆ ನಿರ್ಣಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಕ್ಷಣದವರೆಗೂ ಇನ್ನೂ ದಿನಾಂಕವನ್ನ ಕೊಟ್ಟಿಲ್ಲ. ಅವ್ರ ಮೇಲೆ ಒತ್ತಡ ಹಾಕ್ಬೇಕು, ಅವ್ರಿಗೂ ಕಾರಿದೆ, ಅವರು ಶುಟು ಗುಟ್ಟು ಹಾಕೊಂಡು ಓಡಾಡ್ತಾರೆ, ಅವ್ರಿಗೂ ಸಂಘ ಇದೆ, ಅವ್ರಿಗೂ 200 ರೂಪಾಯಿ ಕೊಡ್ತೀರಾ, ಅವ್ರ ಜವಾಬ್ದಾರಿ ತಾನೇ ಮಾಡಬೇಕು. ಸರ್ಕಾರಿ ನೌಕರ ಸಂಘೆಯಲ್ಲೂ ಹಿಂದೆ ಬಿದ್ದಿದೆ ಇಲ್ಲ, ಅವ್ರು ಮಾಡುವಂತ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ವರ್ಷದ 15-20 ದಿವಸದಲ್ಲಿ ಒಂದು ಡೇಟ್ ಕೊಡೋರಿದ್ದಾರೆ. ಅವತ್ತಿನ ದಿವಸ ಮತ್ತೊಮ್ಮೆ ನಮ್ಮ ಚುನಾಯಿತ ಪ್ರತಿನಿಧಿಗಳೇನಿದ್ದೀವಿ, ಈ ರಾಜ್ಯದ 10,000 ಜನ ಡೈರೆಕ್ಟರ್ಸ್ ಇದ್ದೇವೆ, ಅವ್ರ ಸಮಾವೇಶ ಮಾಡ್ತಾ ಇದ್ದೇವೆ. ಅದರಲ್ಲಿ PhD ವಿಚಾರವನ್ನ ಇಟ್ಕೊಂಡಿದ್ದೇವೆ. ಮಾನ್ಯ CM ಅವರಿಗೆ ಕನ್ವಿನ್ಸ್ ಮಾಡಿ ಆ ಸಭೆಯಲ್ಲಿ ಒಂದು ಸೂಕ್ತ ತೀರ್ಮಾನವನ್ನ CM ಅವರು ಘೋಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಇಷ್ಟು ಮೊದಲ ಹಂತದಲ್ಲಿ PhD ಶಿಕ್ಷಕರ ಬಗ್ಗೆ ನಮಗಿರುವಂತ ಅಭಿಮಾನ, ಕಳಕಳಿ, ಬದ್ಧತೆ ಮತ್ತು ಆ ವಿಷಯವನ್ನು ಪ್ರದರ್ಶನ ಮಾಡಿದ್ದೇವೆ. ಸುಮ್ಮನೆ ಸುಳ್ಳು ಹೇಳೋದು, ಮಾತನಾಡೋ ಅಭ್ಯಾಸ ಇಲ್ಲ. ಇವತ್ತು ಪ್ರಮೋಷನ್ಸ್ ಇಲ್ಲ, 2 ವರ್ಷ ಆಯ್ತು. GPT ಅವ್ರಿಗೂ ಅನ್ಯಾಯ ಆಗಿದೆ. ಅವರು 24,000 ಜನ ಇದ್ದಾರೆ, ಅವ್ರ ಮೇಲೆ ಹೋಗಂಗಿಲ್ಲ. ನೀವು ಬಡ್ತಿ ಮುಖ್ಯ ಶಿಕ್ಷಕರಾಗಂಗಿಲ್ಲ, ನೀವು ಹೈಸ್ಕೂಲ್ ಹೋಗಂಗಿಲ್ಲ. ಒಂದು ಕ್ಯಾಡರ್ ಬಂದಿದೆ, ನ್ಯಾಯಾಂಗ ವಿಷಯ ಇದೆ, ಇದೆಲ್ಲ ಸಚಿವ ಸಂಪುಟಕ್ಕೆ ತಂದು ಸುಗ್ರೀವಾಜ್ಞೆಯ ಮೂಲಕ ಅವ್ರ 1% ನಿಮಗೆ ಜಾಸ್ತಿ ಕೊಟ್ಟು ಅನುಕೂಲ ಮಾಡೋ ಕೆಲಸವನ್ನ ಮಾಡಬೇಕಾಗ್ತದೆ. ಆ ಕೆಲಸ ಮಾಡಲಿಲ್ಲ ಅಂದ್ರೆ ಖಂಡಿತ ಸಂಘಟನೆಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘರು ತಾವೇನಿದ್ದೀರಾ, ನಿಮ್ಮ ರಾಜ್ಯದ ನಾಯಕರಿಗೆ ಒತ್ತಡ ಹಾಕಿ ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅವರೆಲ್ಲ ಕರೀತಾರೆ ಅಲ್ಲೋಗ್ಲಿಕ್ಕೂ ಹೇಳಿದ್ದೇವೆ. ನಮ್ಮ ಜೊತೆ ಬಂದ್ರು ಕೂಡ ನಾವು ಸಭೆಯನ್ನು ಮಾಡಿ ಅವ್ರಿಗೆ ಕೂಡ ಜವಾಬ್ದಾರಿಯನ್ನು ಕೊಡ್ತೇವೆ. ಅವ್ರಿಗೆಲ್ಲ ಒಂದ್ ಕಡೆ ನಾವು ನೇತೃತ್ವ ವಹಿಸಿದ್ರೆ ನಮ್ಮ ಅಸ್ತಿತ್ವ ಕಡಿಮೆ ಆಗ್ತದೆ. ಇದು